ಅಣ್ಣಿಗೇರಿ ಇಂದಿರಾ ಕ್ಯಾಂಟೀನ್ಗೆ ಶಾಸಕ ಎನ್ಎಚ್ ಕೋನರೆಡ್ಡಿ ಗುದ್ದಲಿ ಪೂಜೆ. ಅಣ್ಣಿಗೇರಿ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ ಕಾಮಗಾರಿಗೆ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ಎಚ್ ಕೋನರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕ ಎನ್ಎಚ್ ಕೋನರೆಡ್ಡಿ, ಇಂದಿರಾ ಕ್ಯಾಂಟೀನ್ನಿಂದ ಬಹಳಷ್ಟು ಬಡ ಜನರಿಗೆ ಮತ್ತು ಕೆಲಸ ಕಾರ್ಯಕ್ಕೆ ಆಗಮಿಸುವ ಜನತೆಗೆ ಇದು ಅನುಕೂಲಕರವಾಗಲಿದೆ ಎಂದರು. ಇನ್ನು ರೈತ ಸಂಪರ್ಕ ಕೇಂದ್ರದ ಬಗ್ಗೆ ಅನುಕೂಲವಾಗುವ ರೀತಿಯಲ್ಲಿ ಅವರಿಗೆ ಬೇರೆಡೆ ನಾವು ಜಾಗ ಮಾಡಿಕೊಡಲಾಗುತ್ತೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಮೆಹಬೂಬಿ ನವಲಗುಂದ್, ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಜಕರೆಡ್ಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ರೈಮಾನ್ ಸಾಬ್, ಹೊರಗಿನ ಮನಿ ಮಂಜು ಮಾಯಣ್ಣವರ್, ಮುಖ್ಯಾಧಿಕಾರಿ ವೈಜಿ ಗದ್ದಿಗೌಡರು, ಬಾಬಾ ಜಾನ್ ಮುಲ್ಲಾನವರ್, ಇಮಾಮ್ ಸಾಬ್ ದರ್ವಾನ್, ಶಿವಾನಂದ ಬೆಳೆಹಾರ, ತಿಪ್ಪಣ್ಣ ಕೊರವರ್, ಹಸನ್ ಸಾಬ್ ಸುಂಕದ, ಬಸವಣ್ಣವ್ವ ದಿಡ್ಡಿ, ರಜಾ ಬೇಗಂ ರೊಕ್ಕದಕಟ್ಟಿ, ಖಾದರ್ ಸಾಬ್ ಮುಳುಗುಂದ, ರಮೇಶ್ ಕರಟ್ಟನವರ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಈರಪ್ಪ ಗುರಿಕಾರ್, ಅಣ್ಣಿಗೇರಿ, ಎಸ್ಎಂ ನ್ಯೂಸ್ ಕನ್ನಡ. ಆವರಣದಲ್ಲಿ 87 ಲಕ್ಷ ರೂಪಾಯಿದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡ್ತಕ್ಕಂಥ ಕಾಮಗಾರಿಗೆ ಭೂಮಿ ಪೂಜೆ ಮಾಡ್ತಕ್ಕಂಥದ್ದು. ಅಣ್ಣಿಗೇರಿ ನಗರಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ನಾನೇನು ನಿರ್ಮಾಣ ಮಾಡಿದ್ರೆ ಅದಕ್ಕೆ ಸಿಡಿಗಳು ಮಾಡಬೇಕು ಅಥವಾ ಕರೆಂಟು ಕನೆಕ್ಷನ್ ಕೊಡಬೇಕು ಒಂದು ತೀರ್ಮಾನ ತೆಗೆದುಕೊಂಡು ಈಗಾಗಲೇ ಆ ತೀರ್ಮಾನ ತೆಗೆದುಕೊಂಡು ಅದಕ್ಕೆ 1 ಕೋಟಿ ರೂಪಾಯಿ ವಿಶೇಷ ಅನುದಾನ ತಂದಿರಿ. ಅದು ಕೂಡ ಇನ್ನೂ ಅಲ್ಪಸಂಖ್ಯಾತ ಇಲಾಖೆಯಿಂದ ತರ್ತಕ್ಕಂಥದ್ದು. SST ಅನುದಾನ ಎಷ್ಟು ಬಂದ ಮೇಲೆ 3 ಕೋಟಿ ರೂಪಾಯಿ ಈ ಟೌನಿಗೆ ಬಂದಿದೆ. ಒಟ್ಟಾರೆ ಅದಲ್ಲ, ಹಾಂ 50 ಲಕ್ಷ SST ಅನುದಾನ ಕೂಡ ಬಂದಿದೆ. ಇದು ಕೂಡ ಭಾಳ ಗಂಭೀರವಾಗಿ ಅಣ್ಣಿಗೇರಿ ನಗರಕ್ಕೆ ಏನು ಕುಡಿಯುವ ಶಾಶ್ವತ ನೀರಿನ ಯೋಜನೆಯನ್ನು ಅವತ್ತು ನಾ ಏನು ಭೂಮಿ ಖರೀದಿ ಮಾಡಿದ್ದೆ 76 ಎಕರೆ ಜಮೀನು. ಅದಕ್ಕೆ ಅವ್ರು ಕೋರ್ಟಿಗೆ ಹೋಗಿ ಹೆಚ್ಚುವರಿ ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ 6 ಕೋಟಿ 94 ಲಕ್ಷ ದುಡ್ಡು ಬೇಕು ಅಂತ ಕೇಳ. ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಮತಿ ನವಲಗುಂದ್ ಅವರು, ಉಪಾಧ್ಯಕ್ಷರಾದಂಥ ಜಕರೆಡ್ಡಿ ಅವರು, ನೂತನವಾಗಿ ಚೇರ್ಮನ್ ಆಗಿ ಆಯ್ಕೆಯಾದಂಥ ಆತ್ಮೀಯ ಗೆಳೆಯ ನಮ್ಮ ಹೊರಗಿನ ಮನೆಯವರು ಮತ್ತು ಅತಿಥಿಗಳಾದಂಥ ನಮ್ಮ ಗದ್ದಿಗೌಡರು, ಗೌರವಾನ್ವಿತ ಎಲ್ಲ ಪುರಸಭೆ ಸದಸ್ಯರು ಕೂಡ್ಕೊಂಡು ಒಂದು ನಿಯೋಗವನ್ನು ಬೆಂಗಳೂರಿಗೆ ಹೋಗ್ತೀವಿ. ಈ ಅಧಿವೇಶನದ ಒಳಗಡೆ ಮುಂದುವಾರ ಒಂದು ನಿಗದಿ ಮಾಡಿಕೊಂಡು ಈ ಪರಿಹಾರವನ್ನು ತರೋದ್ರಿಂದ ನಮ್ಮ ಪುರಸಭೆಯಲ್ಲಿ ಇಷ್ಟು ದುಡ್ಡು ತುಂಬಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಸರ್ಕಾರನ ಕೊಡಬೇಕು ಅನ್ನುವಂಥ ಒಂದು ಮನವಿ ಮಾಡಿಕೊಂಡು ಹೋಗ್ತಕ್ಕಂಥ ತೀರ್ಮಾನ ಈಗಾಗಲೇ ನಾನು ನೀನು ಮಾತಾಡಿದೆ. ಅದಕ್ಕೆ ಯಾವ ರೀತಿಯಾಗಿ ಬರೆಸ್ಬೇಕನ್ನೋದು ಕೂಡ ಭಾಳ ಕಠಿಣವಾದದ್ದು. ಅದಕ್ಕೆ ಏನಾದ್ರು ರೀತಿಯಾಗಿ ವಿಚಾರ ಮಾಡಿಕೊಂಡು ಇದನ್ನು ಕೋಟಿ ತುಂಬಲೇಬೇಕಾಗುತ್ತೆ ಅನಿವಾರ್ಯ. ಯಾಕಂದ್ರೆ ರೈತರಿಗೆ ಈಗಾಗಲೇ ಕೋರ್ಟ್ ಅವಾರ್ಡ್ ಆಗಿದೆ, ಅವ್ರಿಗೆ ಈಗಾಗಲೇ ಪುರಸಭೆಯನ್ನು ಜಪ್ತ್ ಮಾಡ್ಬೇಕಂತ ಆದೇಶ ಆಗಿದೆ. DC ಆಫೀಸನ್ನ ಜಪ್ತ್ ಮಾಡ್ಬೇಕಂತ ಆರ್ಡರ್ ಆಗಿದೆ. ಅದಕ್ಕೆ ನಾವು ಇದಕ್ಕೆ ದುಡ್ಡು ಕೊಡ್ಸೋಕೆ ಏನು ಬೇಕೋ ಆ ಪ್ರಯತ್ನವನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಿಸಿದ ಸಚಿವರಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತು ರಹೀಂ ಖಾನ್ ಸಾಹೇಬರಿಗೆ ಇದರ ಮನವಿ ಸಲ್ಲಿಸ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಯಾವ ರೀತಿಯಾಗಿ ಸರಿದೂಗಿಸುವಂಥ ವಿಚಾರವನ್ನು ತೀವ್ರವಾಗಿ ಇದಕ್ಕೊಂದು ಲೆಟರ್ ಪ್ರಪೋಸಲ್ ನಂದ ರೆಡಿ ಮಾಡಿಕೊಂಡು ಇಮಿಡಿಯೇಟ್ ಇದನ್ನ ನಮ್ಮ ಗುಜರಾತ್ ವಾಟ್ಸಪ್ ಹಾಕಿ ಅದನ್ನ ರೆಡಿ ಆದ್ರೆ ನನಗೆ ಹಾಕಿ ಅದ್ರ ಮೇಲೆ ಪ್ರಪೋಸಲ್ ನಾವು ರೆಡಿ ಮಾಡ್ತೀವಿ. ಆಲ್ರೆಡಿ ಒಂದು ನೀವು ಬರೀ ಅಂತ ಮುಖ್ಯಮಂತ್ರಿಗೆ ಸಮಸ್ಯೆ ಬಂದಂತೆ ಇದಕ್ಕೆ ಯಾವ ರೀತಿ ಮಾಡ್ತೀರ ಅನ್ನೋಂಥ ವ್ಯವಸ್ಥೆ ನಾವು ಕಡೆ ತಿಳ್ಕೊಂಡು ಅದನ್ನು ಮುಂದುವರಿತಕ್ಕಂಥದ್ದು ಒಂದು ಭಾಗ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮೊನ್ನೆ ನವಲಗುಂದಲ್ಲಿ ವಿಶೇಷವಾಗಿ ಪತ್ರಿಕಾ ದಿನಾಚರಣೆ ಮಾಡುವಂಥ ದಿವಸ ನಾನು ಇರಲಿಲ್ಲ, ಬೆಂಗಳೂರಾಗಿದ್ದೆ. ಮೊನ್ನೆ ಅವರು ನಾನು ಮನೆಗೆ ಇವತ್ತು ಅಲ್ಲಿಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಸೂಚನೆ ಕೊಟ್ಟೆ. ಇಮಿಡಿಯೇಟ್ ಆಗಿ ತಾವು ಬಂದಿರಿ, ತಮಗೂ ಕೂಡ ಆತ್ಮೀಯ ಸ್ವಾಗತ ಮಾಡಿ ಇವತ್ತಿನ ಪತ್ರಿಕಾ ದಿನಾಚರಣೆಯಲ್ಲಿ ಲೇಟ್ ಆದರೂ ಕೂಡ 1 ತಿಂಗಳು ಆಚರಣೆ ಮಾಡ್ಬೋದು. ಪತ್ರಿಕಾ ದಿನಾಚರಣೆ ಡೇಟ್ ಮುಗಿದ್ರೆ 1 ತಿಂಗಳು ಆಚರಣೆ ಮಾಡೋದು, ಅದು ತಮ್ಮ ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥ ಮಾತನ್ನು ಹೇಳಿ ಈಗಾಗಲೇ ಅಣ್ಣಿಗೇರಿ ನಾನು ನೀನೇ ಫ್ಲೈಟ್ನೇ ಬಂದೆ. ಅಣ್ಣಿಗೇರಿ ಮೇಲೆ ಅಷ್ಟೇ ಹೋಗುತ್ತಲ್ಲ ಫ್ಲೈಟ್. ಆ ಚಕ್ಡಿ ರಸ್ತೆ ಹೆಂಗೆ ಕಾಣ್ತಾವಂದ್ರೆ ಆ ವೈಟ್ ಎಲ್ಲ ಕಡೆ ಭಾಳ ನೀಟಾಗಿ ನಿರ್ಮಾಣ ಕಾಣ್ತದೆ. ನಿಮ್ಗೆ ಅಣ್ಣಿಗೇರಿ ಹೊಸಳ್ಳಿ ದಾರಿ ಇರ್ಬೋದು, ಕುಟ್ಕೋಟಿ ದಾರಿ ಇರ್ಬೋದು, ಆಮೇಲೆ ಎತ್ತೂರು ರಸ್ತೆ ಇರ್ಬೋದು, ಆಮೇಲೆ ಬಸಾಪುರ ಭದ್ರಾಪುರ ಇರ್ಬೋದು, ಆಮೇಲೆ ಉಮ್ಮಜಿಗೆ ದಾರಿ ಇರ್ಬೋದು, ಅಂತರ್ಗತ ರಸ್ತೆ ಇರ್ಬೋದು, ಆಮೇಲೆ ಯಮನೂರು ರಸ್ತೆ ಇರ್ಬೋದು, ಎಲ್ಲ ಕೂಡ ಭಾಳ ನೀಟಾಗಿ ಕಂಡು ನನಗೆ ಅಷ್ಟೇ ಸಂತೋಷ ಆಯ್ತು. ಅದಕ್ಕೆ ರಸ್ತೆ ಆಗಲಿಕ್ಕೆ ಮೇನ್ ಕಾರಣ ಅಣ್ಣಿಗೇರಿ. ಆ ರೈತರ ಸಹಕಾರ ಇದ್ದಂತೆ ದೊಡ್ಡ ಪ್ರಮಾಣದ
ರಸ್ತೆ ಆಗಲಿಕ್ಕೆ ಕಾರಣ ಆಗಿದೆ. ಪ್ರಿಯಾಂಕ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳು ವಿಶೇಷವಾಗಿ ಈ ರಸ್ತೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಲಿದೆ. ನಾನೇನು ಸವದತ್ತಿಗೆ ಹೋಗಿದ್ದೆ. ನಮ್ಮ ಸಿರೂರಿನಿಂದ ಸವದತ್ತಿಗೆ ಹೋಗ್ತಕ್ಕಂಥ 2 ರಸ್ತೆಗಳು ಮಾಡಾರ. ಒಂದು ಸಿರೂರು ಸವದತ್ತಿ ರೋಡು, ಒಂದು ಸಿರೂರು ಉಳ್ಳಿಗೆರೆ ರೋಡು. ಆ ರಸ್ತೆ ನೋಡಕ್ಕೆ ನೋಡ್ದಾಗ ಹೆಂಗೆ ಮಾಡಿ ಹಂಗೆ ಮಾಡ್ಬೇಕಂತ ಹೇಳಿ 300 ಜನ ರೈತರು ಬಂದಿದ್ರು. ಅವ್ರ MLA ನಾವು ಕೂಡ ಹೋಗಿದ್ವಿ. ಅಂದ್ರೆ ಅಂತ ದೊಡ್ಡ ವಿಚಾರಕ್ಕೆ ಒಂದು ಕೈಯಾಗಿ ಅದು ಒಳ್ಳೆ ರೀತಿಯಾಗಿ ರಸ್ತೆಗಳಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ತಮ್ಗೆ ಇಷ್ಟ ವಿನಂತಿ ಮಾಡ್ತಕ್ಕಂಥದ್ದು. ಮಾಧ್ಯಮದವ್ರ ಸಹಕಾರ ಬೇಕು, ಜನಪ್ರತಿನಿಧಿಗಳ ಸಹಕಾರ ಬೇಕು. ಈ ಅಣ್ಣಿಗೇರಿ ನಗರವನ್ನು ಡೆವಲಪ್ ಮಾಡಕ್ಕೆ ಏನೇನು ಬೇಕಾ ಎಲ್ಲ ಮಾಡ್ತೀವಿ. ಈಗಾಗಲೇ ಇಲ್ಲಿ ಒಳಗಡೆ ರೋಡ್ ಐತಲ್ಲ ಅಣ್ಣಿಗೇರಿ ಕ್ರಾಸ್ದಾಗ, ಈ ರೋಡ್ ಬಗ್ಗೆ ಮನೆ ಪ್ರಸ್ತಾಪ ಮಾಡಿದ್ದೆ. NHAIದವ್ರು ಮಾಡಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮನೆಗೆ ಅವ್ರಿಗೆ ಸೂಚನೆ ಕೊಟ್ಟಾರೆ ಮೊನ್ನೆ. ಇದ್ರೊಳಗೆ ಅದು 2 ಕೋಟಿ ಬೇಕಾಗಿ 3 ಕೋಟಿ ಬೇಕಾಗಿ ಮಾಡೋದು. ನಮಗಾದ್ರೆ ಅವ್ರು 80 ಲಕ್ಷ ಕೊಟ್ಟಾರೆ. ಅದಕ್ಕೆ ನಾವು ಅಡಗಿಲ್ಲ, ನೀವು ರಸ್ತೆ ಮಾಡೇ ಕೊಡ್ಬೇಕಂತ ಹೇಳಿ ಮೊನ್ನೆ ಒಂದು ಪಾಡೋನ್ ಮುಂಚೆ ಅಂತ ಫೋನ್ ಮಾಡಂತೀನಿ. ಒಂದು ಪಾಡೋನ್ ಮುಂಚೆ ಅವ್ರು ಕಣ್ ತೆಗೆದು ನೋಡಿದ್ರು. ಅವರು ಅದಕ್ಕೆ ಕೆಟ್ಟದಂದಾಗ ಅವ್ರು ದೌಡ್ ಬರ್ತಾರೆ. ಅದಕ್ಕೆ ಅವ್ರು ಬೇಗ ಬರಬೇಕು, ಸೂಚನೆ ಕೊಡೋದು ಬನ್ನಿ ಅದನ್ನ ಮಾಡ್ತಾರೆ ಅನ್ನೋದ್ರ ಜೊತೆಗೆ ನನಗೆ ಇನ್ನೂ ಅಂತ ಸಮಾಧಾನ ಇಲ್ಲ. ಹೆಚ್ಚಿನ ಅನುದಾನ ತರಬೇಕು. ಅಂಬೇರಿ ಕ್ರಾಸ್ದಾಗ ಅಧಿಕಾರ ಯಾರು ಬಂಗಾಳ ತಗೊಂಡಾಗ ಅಡ್ಡಾಡಕ್ಕೆ ಬರೆದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇಶಪಾಂಡೆ ಪ್ಲಾಟ್ನಾಗ ಆ ಸಮಸ್ಯೆ ಇತ್ತು, ಎಲ್ಲೆಲ್ಲಿ ಸಮಸ್ಯೆ ಇತ್ತು ಮೊನ್ನೆ ನಿಮ್ಗೆ ಗೊತ್ತಿಲ್ಲ. ನಮ್ಮ ಏನು 24x7 ಮಾಡಿ ನಾವು ಕೆಟ್ಟಂಥ ರಸ್ತೆಗಳ ಮುಚ್ಚುವಂಥ ಕಂಡೀಷನ್ ಇತ್ತು. ಅದನ್ನ ಕ್ಯಾಲ್ಕುಲೇಟ್ ಮಾಡಿ 14 ಕಿಲೋಮೀಟರ್ ರೋಡ್ ಆಯ್ತು. ನಮ್ಮ 12 ಕಿಲೋಮೀಟರ್ ರೋಡ್ ಅಣ್ಣಿಗೇರಿ ನಗರದಲ್ಲಿ ಇನ್ನೂ ಎಷ್ಟು ಮಾಡ್ಕೊಂಡು ಅಂತ ಬೇಡಿಕೆ ಇದೆ. ನನಗೆ UGD ಮಂಜೂರು ಮಾಡಿ ಈಗಾಗಲೇ 24x7 ಆಗೈತಿ. ರಸ್ತೆ ಒಂದು ಬಾರಿ ಮಾಡಿದ್ರೆ ಅದಕ್ಕೊಂದು ದೊಡ್ಡ ಗೌರವ ಬರುತ್ತೆ. ಅದಕ್ಕೂ ನನ್ನ ತಲೆಗೈತಿ. ಅದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಹಂತವಾಗಿ ಎಲ್ಲ ಕಡೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಚೇರ್ಮನ್ರು ಎಲ್ಲರೂ ಕೂಡಿ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಮಾತನ್ನು ಹೇಳಿ ಒಂದು ಸಣ್ಣ ಪುಟ್ಟ ಸಮಸ್ಯೆ ನನ್ನ ಗಮನಕ್ಕೆ ತಂದಿದ್ದು. ಇಲ್ಲ, ಅದು ಕೃಷಿ ಇಲಾಖೆ ಜಾಗ ಆಗಿದೆ, ಸರ್ಕಾರಿ ಆದೇಶ ಆಗಿದೆ. ಯಾವುದೇ ಜಾಗ ಇದ್ರೂ ಯಾವುದೇ ಅನುಮತಿ ಪಡೆಯೋದನ್ನ ಅಲ್ಲೇ ಕ್ಯಾಂಟೀನನ್ನು ಪ್ರಾರಂಭ ಮಾಡ್ಬೇಕಂತ ಸರ್ಕಾರದ ಒಂದು ಆದೇಶ ಆಗಿದೆ. ಆದ್ರೆ ಅದು ಅಲ್ಲೇ ಯೂಸ್ ಹಾಕಿದ್ದಿಲ್ಲ. ಅದಕ್ಕೆ ಯೂಸ್ ಮಾಡಿದ್ರೆ ಒಂದು ಕ್ಲೀನು ಉಳಿತೈತಿ, ಒಂದು ವ್ಯವಸ್ಥೆ ಇರ್ತೈತಿ. ಅದಕ್ಕೆ ಮತ್ತೆ ರೈತರಿಗೆ ಏನು ಬೇಕು ಅನುಕೂಲ ನಾ ಮಾಡಿಕೊಡ್ತೇನೆ. ಈ ಜಗ ಸಾಲಿಗೆ ಏನು ನಾವು ಮಿನಿ ವಿಧಾನಸೌಧ ಮಾಡಂತಿಲ್ಲ, ಅಲ್ಲಿಯೂ ರೈತರಿಗೆ ರೈತ ಸಂಪರ್ಕ ಕೇಂದ್ರ ಅಲ್ಲಿ ಒಂದು ಕಚೇರಿ ಮಾಡ್ತೀವಿ. ಎಲ್ಲಿಯೂ ಕೂಡ ರೈತರಿಗೆ ತೊಂದರೆ ಆಗದಂತ ತೀರ್ಮಾನ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳಿ ಬಯಸ್ತಾನೆ. ಯಾಕಂದ್ರೆ ಈಗ ಕ್ಯಾಂಟೀನು ಬೇರೆ ಎಲ್ಲರೂ ಮಾಡಿದ್ರೆ ನಡೆಯಂಗಿಲ್ಲ. ಜನನಿಬಿಡ ಪ್ರದೇಶದಲ್ಲೇ ಮಾಡ್ಬೇಕಂತ ನಮಗೆ ರೂಲ್ಸ್ ಇರೋದು. ಅದಕ್ಕೆ ಅದೇ ನೀವು ಯಾವುದೇ ಜಾಗ ಇರೋದ್ರಿಂದ ಇದು ಎಲ್ಲರಿಗೂ ಹೋಗಾಕ ಬರೋಕೆ ಸಬ್ ರಿಜಿಸ್ಟರ್ ಆಫೀಸು, ಬ್ಯಾಂಕು, ಪುರಸಭೆ, ತಹಸೀಲ್ದಾರ್ ಎಲ್ಲ ಇದು ಸೆಂಟ್ರಲ್ ಪಾಯಿಂಟ್. ಅದನ್ನ ಸಲುವಾಗಿ ಸೆಲೆಕ್ಟ್ ಮಾಡೋಂತ ಹೋಗಿ ಅದಕ್ಕೆ ಯಾರೋ ಅನ್ಯತಾ ಭಾವಿಸಬಾರ್ದು ಅಂತ ಮಾತಾಡಿ ಆ ರೈತರಿಗೆ ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಮಾಡ್ತೀವಿ ಅನ್ನೋದು ತಮ್ಮ ಗಮನಕ್ಕೆ ತಗೊಂಡು ಹೋಗಿದ್ರೆ ಎಲ್ಲರೂ ಚಾ ಕೊಡಿ ನಿಮ್ಗೆ. ಮತ್ತು